ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಕಬಾಬ್ ರೀತಿಯಲ್ಲಿ ಜೀಗುಜ್ಜೆಯನ್ನು ಯಾವ ರೀತಿ ಫ್ರೈ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಸೊ ಇದಕ್ಕೆ ಬಂದುಬಿಟ್ಟು ಯಾವುದೇ ರೀತಿಯ ಎಕ್ಸ್ಟ್ರಾ ಮಸಾಲ ಅಂದರೆ ಹೊರಗಡೆಯಿಂದ ಪ್ಯಾಕೆಟ್ ಮಸಾಲವನ್ನು ಯೂಸ್ ಮಾಡ್ತಾ ಇಲ್ಲ. ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಹಾಗೆಯೇ ಕ್ವಿಕ್ಕಾಗಿ ಯಾವ ರೀತಿ ಕಬಾಬ್ ರೀತಿಯಲ್ಲಿ ಜೀಗುಜ್ಜೆ ಫ್ರೈಯನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಸೊ ಇದಕ್ಕೆ ನಾನು ಜೀಗುಜ್ಜೆಯನ್ನು ಆಲ್ರೆಡಿ ನಾನು ಕಟ್ ಮಾಡಿ ತೊಳೆದುಬಿಟ್ಟು ಇಟ್ಟಿದ್ದೇನೆ. ನೋಡಿ, ಈ ರೀತಿಯಾದಂತಹ ಜೀಗುಜಿ ಇರುತ್ತೆ. ಸೊ ಇದನ್ನು ನಾನು ಕಟ್ ಮಾಡಿಬಿಟ್ಟು ತೊಳೆದುಬಿಟ್ಟು ನೀರಿನಲ್ಲಿಯೇ ಹಾಕಿಟ್ಟಿದ್ದೇನೆ. ಯಾಕಂದರೆ ನೀರಿನಲ್ಲಿ ಇಡದಿದ್ದರೆ ಇದು ಕಪ್ಪಾಗ್ತದೆ. ಅದಕ್ಕೋಸ್ಕರ ನೀವು ಈ ರೀತಿ ರೌಂಡಾಗಿ ಕೂಡ ಕಟ್ ಮಾಡಬಹುದು ಅಥವಾ ಉದ್ದಕ್ಕೆ ಕೂಡ ಕಟ್ ಮಾಡಬಹುದು. ಕೆಲವರಿಗೆ ಸ್ವಲ್ಪ ದಪ್ಪಕ್ಕೆ ಇದ್ದರೆ ಇಷ್ಟ ಆಗ್ತದೆ, ಕೆಲವರಿಗೆ ಸ್ವಲ್ಪ ತೆಳುವಾಗಿ ಕಟ್ ಮಾಡಿದರೆ ಇಷ್ಟ ಆಗ್ತದೆ. ಸೊ ನಾನಂತೂ ಈಗ ಎರಡೂ ರೀತಿಯಲ್ಲಿ ನಿಮಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಬಹುದು. ಸೊ ಒಂದಂತೂ ಹೌದು, ನೀರಿನಲ್ಲೇ ಇಡಿ, ಹಾಗೆಯೇ ಇಟ್ಟರೆ ಬಣ್ಣ ಬದಲಾಗುತ್ತೆ. ಇನ್ನು ಇದಕ್ಕೆ ಮಸಾಲಕ್ಕೆ ಬ್ಯಾಡಿಗೆ ಮೆಣಸು ಒಂದು 15ರಷ್ಟು ತಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಹುಳಿ, ಅರ್ಧ ಚಮಚ ಆಗುವಷ್ಟು ಅರಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿ, ಹಾಗೆಯೇ 7ರಿಂದ 8 ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಕೂಡ ತಗೊಂಡಿದ್ದೇನೆ. ಹಾಗೆಯೇ ಒಂದು 1/4 ಕಪ್ ಆಗುವಷ್ಟು ಅಕ್ಕಿಯನ್ನು ಈ ರೀತಿ 10 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆ ಹಾಕಿದ್ದೇನೆ. ಚೆನ್ನಾಗಿ ಒಂದು 2 ಸಲ ತೊಳೆದು ಬಿಟ್ಟು ಈ ರೀತಿ ನೀರಿನಲ್ಲಿ ಹಾಕಿ ನೆನೆಸಿಟ್ಟಿದ್ದೇನೆ. ಇನ್ನು ಇದಿಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಪೇಸ್ಟ್ ರೀತಿ ರೆಡಿ ಮಾಡ್ಕೊಳ್ತೇನೆ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ದಪ್ಪಗೆ ಇರಬೇಕು ಪೇಸ್ಟ್. ತುಂಬ ತೆಳುವಾದರೆ ಅದು ಕಬಾಬ್ ಕರೆಕ್ಟಾಗಿ ಆಗೋದಿಲ್ಲ. ಅಂದರೆ ಮಸಾಲ ಕರೆಕ್ಟಾಗಿ ಬರಬೇಕಾದ್ರೆ, ಟೇಸ್ಟ್ ಕರೆಕ್ಟಾಗಿರಬೇಕಾದ್ರೆ ಈ ರೀತಿಯಾದ ಪೇಸ್ಟ್ ರೆಡಿ ಮಾಡಬೇಕು. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಬಿಟ್ಟು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಕೂಡ ಇಡಬಹುದು. ಮೀನಿಗೂ ಕೂಡ ಇದೇ ಮಸಾಲ ಹಾಕ್ಬೋದು, ತುಂಬಾ ಚೆನ್ನಾಗಿರ್ತದೆ. ನೋಡಿ, ನಾನೀಗ ಒಂದು ಅಂದರೆ ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಆ ಮಸಾಲೆಗಳನ್ನು ಹಾಕ್ತಾ ಇದ್ದೀನಿ. ಈಗ ಪೂರ್ತಿಯಾಗಿ ಹಾಕಲಿಲ್ಲ, ಸ್ವಲ್ಪ ಮಸಾಲ ಹಾಕಿಬಿಟ್ಟು ತೊಳೆದು ಬಿಟ್ಟಿರುವ ಜೀಗುಜ್ಜೆಯನ್ನು ಹಾಕ್ತಾ ಇದ್ದೇನೆ. ಸೊ ಜೀಗುಜ್ಜೆ ಸೀಸನ್ ಇರುವಾಗ, ಅಂದರೆ ಯಾವ ಸೀಸನ್ ಇರ್ತದೆ ಆ ಸೀಸನಿದು ತರಕಾರಿಗಳು, ಫ್ರೂಟ್ಸ್ಗಳು ಅದನ್ನೆಲ್ಲ ತಿನ್ನಬೇಕು. ಇನ್ನು ಜೀಗುಜ್ಜೆಯಲ್ಲಿ ಸುಕ್ಕ ಮಾಡಬಹುದು, ಜೀಗುಜ್ಜೆ ಕರಿ ಮಾಡಬಹುದು, ಜೀಗುಜ್ಜೆ ಪೋಡಿ ಮಾಡ್ಬೋದು. ಹಾಗಾಗಿ ಯಾವಾಗಲೂ ಒಂದೇ ಥರ ಮಾಡೋದು ಯಾಕೆ ಅಂತ ನಾನಿವತ್ತು ಜೀಗುಜ್ಜೆಯಿಂದ ಫ್ರೈ ಮಾಡ್ತಾ ಇದ್ದೇನೆ. ಅದರಲ್ಲೂ ನಮ್ಮ ಮಂಗಳೂರು ಕಡೆಯಂತೂ ಮೀನಿಲ್ಲದಿದ್ದರೆ ಊಟ ಸೇರೋದೇ ಇಲ್ಲ ಅಂತ ಅಂದ್ಕೊಳ್ಬಹುದು. ಸೊ ಮೀನು ಇಲ್ಲದಾಗ, ಅಂದರೆ ಈ ಮಳೆ ಟೈಮಲ್ಲೆಲ್ಲ ಮೀನು ಸಿಗೋದು ತುಂಬ ಕಮ್ಮಿ, ಅಥವಾ ಮೀನು ಸಿಕ್ಕಿದ್ರೂ ಕೂಡ ತುಂಬಾ ಕಾಸ್ಟ್ಲಿ ಆಗಿರ್ತದೆ. ಸೊ ಏನಾದ್ರು ಒಂದು ಫಿಶ್ ಫ್ರೈ ತಿನ್ನಬೇಕು ಅಂತ ಆಸೆ ಆಗುವಾಗ ಈ ರೀತಿ ಜೀಗುಜ್ಜೆಯಲ್ಲಿ ಕೂಡ ಫಿಶ್ ಫ್ರೈ ಆಗಿ ಮಾಡಿ ತಿನ್ನಬಹುದು ಅಂತ ನಾನಿವತ್ತು ತೋರಿಸ್ತಾ ಇದ್ದೇನೆ. ಯಾಕಂದರೆ ನಮ್ಮ ಮನೆಯಲ್ಲಿ ಕೂಡ ನಾವು ಮೀನು ಪ್ರಿಯರೇ ಅಂತಲೇ ಹೇಳ್ಬೋದು. ನಾವು ಆಗಾಗ ಈ ಜೀಗುಜ್ಜೆ ಸಿಗುವಾಗ ಈ ರೀತಿ ನಾವು ಮಾಡೋದುಂಟು. ಸೊ ಈಗ ನೋಡಿ, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಹಾಕಿದ್ದೇನೆ. ಯಾಕಂದರೆ ಮಸಾಲ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ, ಕಬಾಬ್ ರೀತಿಯಲ್ಲೇ ಬರ್ತದೆ, ಟೇಸ್ಟ್ ಕೂಡ ಅದೇ ರೀತಿ ಇರ್ತದೆ. ನಾನು ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗಲೇ ನನ್ನ ಮಕ್ಕಳು ಬಂದುಬಿಟ್ಟು ಕಬಾಬ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು. ಸೊ ನಾನು ಕೂಡ ಹೌದು ಅಂತಲೇ ಅನ್ನಕ್ಕೆ ಹಾಕಿ ಕೊಡುವಾಗಲೇ ಗೊತ್ತಾದದ್ದು ಅವ್ರಿಗಿದ್ದು ಕಬಾಬ್ ಅಲ್ಲ, ಇದು ಬೇರೆ ಇದು ಅಂತ. ಸೊ ಇದನ್ನು ನಾನು 10 ನಿಮಿಷ ಹಾಗೆಯೇ ಸೆಟ್ ಆಗಲಿಕ್ಕೆ ಬಿಡ್ತೇನೆ. 10 ನಿಮಿಷ ಆದ ನಂತರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದು. ನೀವು ಫ್ರಿಜ್ನಲ್ಲಿ ಕೂಡ ಇಡ್ಬೋದು ಅಥವಾ ಹಾಗೆಯೇ ಕೂಡ ಇಡ್ಬೋದು, ಯಾವ ರೀತಿ ಕೂಡ ಇಡಬಹುದು. 10 ನಿಮಿಷಕ್ಕಿಂತ ಜಾಸ್ತಿ ಕೂಡ ಇಡ್ಬೋದು, ತೊಂದರೆ ಇಲ್ಲ. ಆದರೆ ಮಿನಿಮಮ್ 10 ನಿಮಿಷ ಇಡಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಂತರ ನೋಡಿ, ಈ ರೀತಿ ಹಾಕುವಾಗಲೇ ಮೇಲ್ಗಡೆ ಚೆನ್ನಾಗಿ ತೇಲ್ಬೇಕು ಅದು. ಸೊ ಈ ರೀತಿ ಆಗಬೇಕು. ಅದಕ್ಕೆ ಸ್ವಲ್ಪ ಮಸಾಲ ಹಾಕಿ ನಾನು ನೋಡಿದ್ದೆ. ಸೊ ಚೆನ್ನಾಗಿ ಎಣ್ಣೆ ಕಾದಿತ್ತು ಅಂತ ಗೊತ್ತಾಯಿತು. ನೆಕ್ಸ್ಟ್ ನಾನು ಉಳಿದಿರುವಂತಹ ಅಂದರೆ ಜೀಗುಜ್ಜೆಯನ್ನೆಲ್ಲ ಹಾಕ್ತಾ ಇದ್ದೇನೆ. ಇನ್ನಿದು ಎರಡೂ ಕಡೆ ಚೆನ್ನಾಗಿ ಫ್ರೈ ಹಾಕ್ಕೊಳ್ಬೇಕು. ಒಂದೊಳ್ಳೆ ಘಮ ಕೂಡ ಬರ್ತದೆ. ಸೇಮ್ ನೀವು ಕಬಾಬ್ ಮಾಡುವಾಗ ಯಾವ ರೀತಿ ಘಮ ಬರ್ತದೆ ನೋಡಿ, ಅದೇ ರೀತಿ ಆಗ್ತದೆ. ಸೊ ಇದು ಚಿಕ್ಕ ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ. ಯಾಕಂದರೆ ಒಂಥರ ಕಬಾಬ್ ಅಥವಾ ಫಿಶ್ ಫ್ರೈ ಥರ ಕಾಣ್ತದಲ್ಲ. ಹಾಗೆಯೇ ದೊಡ್ಡವರಿಗಂತೂ ಹೇಳೋದೇ ಬೇಡ. ನೀವು ಒಂದಲ್ಲ 2 ಜೀಗುಜ್ಜೆ ಫ್ರೈ ಮಾಡಿದರೂ ಕೂಡ ಕಬಾಬ್ನ ಘಮದಲ್ಲೇ ಇದು ಖಾಲಿಯಾಗಿ ಬಿಡ್ತದೆ. ಸೊ ಇದನ್ನು ನೀವು ಬೇಕಾದ್ರೆ ಸ್ನ್ಯಾಕ್ಸ್ ಥರ ಕೂಡ ತಿನ್ನಬಹುದು. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು, ಅಥವಾ ಅನ್ನ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಕೊಳ್ಬಹುದು. ಹೇಗೂ ತಿಂದರೂ ಟೇಸ್ಟ್ ಅಂತೂ ಹೇಳೋದೇ ಬೇಡ. ನೋಡಿ, ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಹಾಗೆಯೇ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊಳ್ಬೇಕು. ಒಳ್ಳೆ ಕೆಂಪು ಕಲರ್ ಬರ್ತದೆ. ಇದಕ್ಕೇನು ನಾವು ಬಣ್ಣ ಹಾಕಲಿಲ್ಲ ಅಥವಾ ಅಂಗಡಿಯಿಂದ ತಂದ ಮಸಾಲ ಕೂಡ ಹಾಕಲಿಲ್ಲ. ಕೇವಲ ಬ್ಯಾಡಗಿ ಮೆಣಸು ಹಾಕಿಬಿಟ್ಟು ಎಷ್ಟು ಚೆನ್ನಾಗಿರುವ ಕಲರ್ ಬಂದಿದೆ ನೋಡಿ.
ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೊಳ್ಬಹುದು. ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಫಿಶ್ ಕೂಡ ಹಾಕ್ಕೊಳ್ಬಹುದು, ಅಂದರೆ ಈ ಮಸಾಲೆಗೆ ಫಿಶ್ ಕೂಡ ಮಾಡಬಹುದು, ಅಥವಾ ಆಲೂಗಡ್ಡೆ ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರ್ತದೆ. ನಿಮಗೆ ಯಾವುದು ಇಷ್ಟದ ತರಕಾರಿ ಉಂಟು ನೋಡಿ, ಅಥವಾ ಬದನೆಕಾಯಿ ನೋಡಿ, ಬದನೆಕಾಯಿಯನ್ನು ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಬಹುದು. ಇದೇ ಜೀಗುಜ್ಜೆಯನ್ನೇ ನೀವು ಡೀಪ್ ಫ್ರೈ ಕೂಡ ಮಾಡ್ಬೋದು, ಅಥವಾ ಶಾಲೋ ಫ್ರೈ ಕೂಡ, ಅಂದರೆ ತವಾ ಫ್ರೈ ಕೂಡ ಮಾಡ್ಕೊಳ್ಬಹುದು, ಅಥವಾ ರವೆ ಹಾಕಿಬಿಟ್ಟು ಕೂಡ ಮಾಡ್ಕೊಳ್ಬಹುದು. ಬಟ್ ಅದನ್ನು ನಾನು ಇನ್ನೊಮ್ಮೆ ತೋರಿಸ್ತೇನೆ ಯಾವ ರೀತಿ ಮಾಡೋದು ಅಂತ. ಇವತ್ತು ಈ ರೀತಿ ಮಾಡಿ ಖಂಡಿತ ಮನೆಯವರಿಗೆಲ್ಲರಿಗೆ ಸಹ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆದರೆ ನಿಮಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಳಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ಒಳ್ಳೊಳ್ಳೆ ಘಮ ಕೂಡ ಬರ್ತಾ ಉಂಟು. ಸೊ ಈ ಮಳೆಗಾಲದಂತೂ ಏನಾದರೂ ಒಂದು ಖರ ಬಿಸಿ ಬಿಸಿಯಾಗಿ ತಿನ್ನುವ ಅಂತ ಆಗುವಾಗ ಈ ರೀತಿ ಜೀಗುಜ್ಜೆ ಸಿಕ್ಕಿದ್ರಂತೂ ಬಿಡಲೇಬೇಡಿ, ಇನ್ನು ಕಬಾಬ್ ಮಾಡಿಕೊಂಡು ತಿನ್ನಿ. ನೆಕ್ಸ್ಟ್ ಟೈಮ್ ಜೀಗುಜ್ಜೆ ನೋಡುವಾಗ ನೀವು ಇದೇ ರೀತಿ ಕಬಾಬ್ ಮಾಡೇ ಮಾಡ್ತೀರಿ, ಅದಂತೂ ಖಂಡಿತ. ಇನ್ನು ಹೆಚ್ಚಿನವರಿಗೆ ಜೀಗುಜ್ಜೆ ತಿನ್ನಬೇಕು ಅಂತ ಆಸೆ ಆಗ್ತದೆ, ಆದರೆ ಜಾಸ್ತಿ ಜನ ಹೇಳ್ತಾರೆ ಜೀಗುಜ್ಜೆ ತಿನ್ನೋದ್ರಿಂದ ಗ್ಯಾಸ್ ಆಗ್ತದೆ ಅಂತ, ಹಾಗೆಯೇ ಆಲೂಗಡ್ಡೆ ತಿನ್ನೋದ್ರಿಂದ ಗ್ಯಾಸ್ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಒಂದಂತೂ ನಿಜ, ಜೀಗುಜ್ಜೆ ತಿನ್ನೋದ್ರಿಂದ ಗ್ಯಾಸ್ ಆಗೋದಲ್ಲ, ನಮ್ಮ ದೇಹದಲ್ಲಿರುವ ಗ್ಯಾಸಿನ ಅಂಶವನ್ನು ಜೀಗುಜ್ಜೆ ತಿನ್ನೋದ್ರಿಂದ ಆ ಗ್ಯಾಸಿನ ಅಂಶವನ್ನು ಅದು ಹೊರಗಡೆ ಹಾಕ್ಕೊಳ್ತದೆ. ಅಂದರೆ ಗ್ಯಾಸಿನ ಅಂಶ ನಮ್ಮ ದೇಹದಲ್ಲಿ ಇದ್ದರೆ, ಈ ನಾವು ಜೀಗುಜ್ಜೆಯನ್ನು ತಿಂತೇವೆ ನೋಡಿ, ಆ ಗ್ಯಾಸಿನ ಅಂಶವನ್ನು ಹೊರಗಡೆ ಹಾಕಲಿಕ್ಕೆ ಈ ಜೀಗುಜ್ಜೆ ಸಹಾಯ ಮಾಡ್ತದೆ. ಹಾಗಾಗಿ ಇದನ್ನು ತಿನ್ನೋದು ಒಳ್ಳೆಯದು ಅಂತಲೇ ಹೇಳ್ಬಹುದು. ಸೊ ಇದನ್ನು ತಿನ್ನೋದ್ರಿಂದ ಗ್ಯಾಸ್ ಆಗ್ತದೆ ಅಂತ ನೀವು ತಿನ್ನದೇ ಇರಲಿಕ್ಕೆ ಹೋಗಬೇಡಿ. ಸೊ ಇನ್ನೊಂದು ವಿಷಯ ಏನಂದರೆ, ಎಲ್ಲವೂ ಇತಿ ಮಿತಿಯಿಂದ ಇರಬೇಕು. ಅಂದರೆ ಅತಿ ಆದರೆ ಅಮೃತ ವಿಷ ಅಂತ ಹೇಳ್ತಾರಲ್ಲ, ಹಾಗೆಯೇ ಜಾಸ್ತಿಯಾಗಿ ತಿನ್ನಲಿಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ತಿನ್ನಿ, ಯಾಕಂದರೆ ಇದು ತುಂಬ ಟೇಸ್ಟಿ ಆಗಿರೋದ್ರಿಂದ ಒಂದೊಂದರ ಒಂದು ತಿಂದಾನೇ ಇರ್ತೇವೆ. ಬೇಕಾದ್ರೆ ಒಂದು ಇಡೀ ಜೀಗುಜ್ಜೆ ಫ್ರೈ ಮಾಡಿದರೂ ಕೂಡ ಒಬ್ಬರೇ ತಿನ್ನಬಹುದು, ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟೇ ತಿನ್ನಿ, ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ. ಆದರೆ ಇದರಿಂದ ಗ್ಯಾಸ್ ಆಗ್ತದೆ ಅಂತ ಹೇಳೋದು ಅದಂತೂ ಸುಳ್ಳು ಅಂತಲೇ ಹೇಳ್ಬಹುದು. ಈ ಜೀಗುಜ್ಜೆ ತಿನ್ನೋದ್ರಿಂದ ಗ್ಯಾಸ್ ಖಂಡಿತ ಆಗುವುದಿಲ್ಲ. ನಮ್ಮ ದೇಹದಲ್ಲಿರುವ ಗ್ಯಾಸನ್ನು ಹೊರಗಡೆ ಹಾಕಲಿಕ್ಕೆ ಇದು ಸಹಾಯ ಮಾಡ್ತದೆ. ಹಾಗೆಯೇ ಆಲೂಗಡ್ಡೆ ಕೂಡ ತುಂಬ ಜನ ತಿನ್ನದೇ ಇರ್ತಾರೆ, ಆಲೂಗಡ್ಡೆ ತಿನ್ನೋದ್ರಿಂದ ಗ್ಯಾಸ್ ಆಗ್ತದೆ ಅಂತ. ಸೊ ಅದೆಲ್ಲ ಸುಳ್ಳು. ನಮ್ಮ ದೇಹದಲ್ಲಿರುವ ಗ್ಯಾಸಿನ ಅಂಶವನ್ನು ದೂರ ಮಾಡಲಿಕ್ಕೆ, ಅಂದರೆ ಹೊರಗಡೆ ಹಾಕಲಿಕ್ಕೆ ಇದೆಲ್ಲ ತರಕಾರಿಗಳು ನಮಗೆ ಹೆಲ್ಪ್ ಮಾಡೋದು. ನೋಡಿ ಎಷ್ಟು ಬೇಗ ಜೀಗುಜ್ಜೆ ಫ್ರೈ ರೆಡಿ ಆಯಿತು ಅಂತ. ಒಂಥರ ಮೀನು ಫ್ರೈ ಥರನೇ ಕಾಣ್ತಾ ಉಂಟಲ್ಲ, ಸೂಪರಾಗಿ ಬಂದಿದೆ. ಟೇಸ್ಟ್ ಕೂಡ ಹಾಗೇ ನಿಜವಾಗ್ಲೂ ಸೂಪರಾಗಿ ಬಂದಿದೆ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಬರಬೇಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ಅವರೆಲ್ಲ ಕ್ವಿಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ನೋಡಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.